ಬೆಳಗಾವಿ ನಗರದಲ್ಲಿ ಮತ್ತೆ ಮಳೆ ಅಬ್ಬರ ಜೋರಾಗಿರುವಂತದ್ದು ನಿರಂತರ ಮಳೆಗೆ ಇದೀಗ ಮನೆಗಳು ಕೂಡ ಧರೆಗುರುಳ್ತಾ ಇರುವಂತದ್ದು ಇದರಿಂದ ಸಾಕಷ್ಟು ಜನರು ಕೂಡ ಬೀದಿಗೆ ಬರ್ತಾ ಇರುವಂತದ್ದು ಅದರಲ್ಲಿ ಮುಖ್ಯವಾಗಿ ಈ ಒಂದು ಕಾಕ್ತಿವೇಸ್ ಗಲ್ಲಿಯಲ್ಲಿ ಮನೆಯೊಂದು ಏನು ಬಿದ್ದಿರುವಂತದ್ದು ಸದ್ಯ ಈಗ ಯಾವ ರೀತಿಯಾದಂತ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ಗಮನಿಸಬಹುದಾಗಿದೆ ಸದ್ಯ ಈಗ ಬೆಳಗಾವಿ ನಗರದಲ್ಲಿ ಕಳೆದ 2 ದಿನಗಳಲ್ಲಿ ಸುಮಾರು 7 ಮನೆಗಳು ಈ ರೀತಿ ಬಿದ್ದಿರುವಂತದ್ದು ಮಹಾನಗರ ಪಾಲಿಕೆಯಿಂದ ಮನೆಗಳು ಬಿದ್ದಿರುವಂತಹ ಸ್ಥಳಗಳನ್ನ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಇನ್ನು ಏನು ಮನೆ ಇದೆ ಈ ಒಂದು ಮನೆ ಪರಶುರಾಮ್ ಕಾಂಬಳೆ ಎಂಬುವರಿಗೆ ಸೇರಿರುವಂತದ್ದು ಎಲ್ಲರೂ ಕೂಡ ಜಾತ್ರೆಗೆ ಹೋಗಿರುವಂತ ಕಾರಣಕ್ಕಾಗಿ ಒಳಗಡೆ ಯಾರೂ ಸಿಕ್ಕಿಲ್ಲ ರಾತ್ರಿ ಏನು ಮಳೆಗೆ ನಿರಂತರವಾಗಿ ಮಳೆಗೆ ಏಕಾಏಕಿ ಮನೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂತದ್ದು ಹೀಗಾಗಿ ಮನೆ ಒಳಗಡೆ ಎಲ್ಲವೂ ಕೂಡ ಸಾಮಗ್ರಿಗಳು ಸಿಕ್ಕಿ ಹಾಕಿಕೊಂಡಿರುವಂತದ್ದು ಇದರಿಂದ ಬಟ್ಟೆ ಬರೆ ಎಲ್ಲವನ್ನೂ ಕಳೆದುಕೊಂಡು ಇದೀಗ ಆ ಒಂದು ಕುಟುಂಬ ಬೀದಿಗೆ ಬಿದ್ದಿರುವಂತದ್ದು ಸದ್ಯ ಈಗ ಏನು ಪರಶುರಾಮ್ ಕಾಂಬಳೆ ಕುಟುಂಬ ಏನಿದೆ ಗಂಡ ಹೆಂಡತಿ ಮತ್ತು 3 ಜನ ಮಕ್ಕಳು ಇದರಲ್ಲಿ ವಾಸ ಮಾಡ್ತಾ ಇದ್ರು ಸದ್ಯ ಈಗ ಆ ಒಂದು ಕುಟುಂಬ ಏನಿದೆ ಸಂಪೂರ್ಣವಾಗಿ ಸರ್ಕಾರಕ್ಕೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದೆ ತಮಗೆ ಏನು ಮನೆ ಕಳೆದುಕೊಂಡು ಬೀದಿಗೆ ಬಂದಿದ್ದೇವೆ ಸೂಕ್ತ ಪರಿಹಾರ ಕೊಡ್ಬೇಕನ್ನುವಂತ ನಿಟ್ಟಲ್ಲಿ ಇನ್ನೊಂದು ಕಡೆ ಮಹಾನಗರ ಪಾಲಿಕೆಯ ತಲಾಟಿಯವರು ಕೂಡ ಈಗಾಗಲೇ ಬಂದು ವೀಕ್ಷಣೆ ಕೂಡ ಮಾಡಿರುವಂತದ್ದು ನಮ್ಮ ಜೊತೆಗೆ ಆ ಒಂದು ಕುಟುಂಬ ಇದ್ದಾರೆ ಅವ್ರನ್ನ ಮಾತಾಡ್ತೇನೆ ಏನಾಗಿದೆ ಅಮ್ಮ ಇದು ಏನಾಗೈತೆ ಅಂದ್ರೆ 6 ಗಂಟೆಗೆ ಅಂದ್ರೆ ಮನೆ ಬಿತ್ರಿ ಇವ್ರು ಜಾತ್ರೆಗೆ ಹೋಗ್ಯಾರ 6 ಗಂಟೆಗೆ ಮನೆ ಬಿಡ ಅಂದ್ರೆ ಇವ್ರು ಎಲ್ಲರೂ ಬಂದು ಕಸಿಂದ ಮನೆ ಬಿತ್ತಾನ ಅಂದ್ರೆ ನಾವು ಓಡಿ ಬಂದು ಕಸಿಂದ ನೋಡಿ ಇವ್ರಿಗೆ ಫೋನ್ ಮಾಡೀನಿ ರೀ ಇವ್ರಿಗೆ ಫೋನ್ ಮಾಡಿ ಮನೆ ಬಿದ್ದೈತಾನ ಅವರು ಎದಿ ಹೊಡ್ಕೊಂಡಂಗೆ ಮಾಡಿ ಮನೆಯಾಗಿಂದ ಎಲ್ಲ ಸಾಮಾನು ಬಾದಾಗೈತಿ ಈಗ ಏನು ಮಾಡಬೇಕು ನೀವು ತೆಗ್ದಿರಿ ಅನ್ನೋದ್ರೆ ನಾವು ಹೆಂಗೆ ಹೋಗಿ ತೆಗಿಬೇಕು ಒಮ್ಮಕ್ಕಿಲೆ ಬಿತ್ತದ ಮಳೆ ಗಾಳಿ ಮಳೆ ಬರೋಣಂತ್ರಿ ಅಂತ ಅಂತೀವ್ರಿ ಹಿಂದಾಗಡೆ ಮುಂಜಾನೆ ಹೇಳ್ತೀರಿ ಬಂದ್ರಿ ಇವರು ಪುಣ್ಯನ ರೀ ಎಲ್ಲ ಹೋಗಿದ್ರು ಅಂದ್ರೆ ಎಲ್ಲರೂ ಕೂಡ ಹೋಗಿದ್ರಿ ನಮ್ಮ ಹೊಟ್ಟಿಗೆ ಎಲ್ಲ ಬೆಂಕಿ ಹಚ್ಚಿಂದ ಹೋಗಿಬಿಡ್ತಿದ್ರಿ ಮತ್ತು ಏನು ಮಾಡಿದ್ರಿ ಈಗ ಆ ದೇವ್ರನ್ನು ಕಾಪಾಡ್ದಂಗೆ ಆತ್ರಿ ಅದ್ರ ಲಕ್ಷ್ಮಿನೇ ಕಾಪಾಡ್ದಂಗೆ ಆತ್ರಿ ಅವ್ರಿಗೆ ಇಲ್ಲ ಏನು ಓನೆಲ್ಲ ಇವ್ದು ಎಲ್ಲ ಓನೆಲ್ಲ ಗಜ ಆಗಿ ಬಿಡ್ತೈತ್ರಿ ಇವತ್ತು ಯಾರ್ಯಾರು ಇರ್ತಿದ್ರಿ ಮನೆಯೊಳಗೆ 3 ಮಕ್ಕಳು ನಾವಿಬ್ರು ಗಂಡ ಅಂತೀರಿ ನಮ್ಮ ಮನೆಯವ್ರು ಹೊರಗೆ ದುಡಿಯಾಕ ಹೋಗ್ತಾರೆ ಮಳಿ ಕಂಟಿನ್ಯೂ ಮಳಿ ಭಾಳ ಮಳಿಗೆ ಏನೋ ಬೀಳೋದು ಬಿದ್ದೈತ್ರಿ ಈಗ ಅದ ಮಳಿ ಸಲ ಮಳಿ ಏನು ಭಾಳ ಐತಲ್ರಿ ಅದ್ರ ಸಲ ಮಳಿಗೆ ಬಿದ್ದೈತಿ ಬೆಳಗಾವಿ ನಗರದಲ್ಲಿ ನೀವು ಕೂಡ ವಿಸಿಟ್ ಮಾಡ್ತಾ ಇದ್ರಿ ಈಗ ನಾನು ಈಗ ನಿನ್ನೆಂದು ವಿಸಿಟ್ ಮಾಡ್ತಾ ಇದ್ದೀನಿ ಸರ್ ಚವಾಟಗಲ್ಲಿಯಾಗ ಒಂದು ಮೇಜರ್ ಇತ್ತು ಏನ್ರಿ ಅದು ಒಂದು ಆಮೇಲೆ ಪಾಟೀಲ್ ಮಾಳದಾಗ ಒಂದಿತ್ತು ಆಮೇಲೆ ಇದೊಂದು ಸರ್ 3 ಮನೆ ಆಮೇಲೆ ಇನ್ನೂ ಗ್ಯಾಂಗ್ ಒಡೆಯಾಗ ಗಿಡ ಅದಾವು ಸ್ವಲ್ಪ ಸಣ್ಣ ಪುಟ್ಟ ಬಿದ್ದಾವೆ ಸರ್ ಅದನ್ನ ಈಗ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ ಸರ್ ಹಾಂ ಬಿದ್ದಾವೆ ಸರ್ 4 ಮನೆ ಹಾಂ ಟೋಟಲ್ ಸಿಟಿ ಒಳಗೆ ನನ್ನ ಇದ್ರ ಪ್ರಕಾರ ಒಂದು 6-7 ಮನೆ ಬಿದ್ದಿದೆ ಸರ್ ಈಗ ಅದರಲ್ಲಿ ಮೇಜರ್ ಅಂದರೆ ಇದು ಮತ್ತು ನಿನ್ನೆ ಚವಾಟಗಲ್ಲಿ ಒಳಗೆ ಬಿದ್ದಿದೆ ಸರ್ ಅದೊಂದು ಮೇಜರ್ ಇದೆ ನೀವು ಕೂಡ ಸ್ಪಂದನೆ ಮಾಡ್ತಾ ಇದ್ರಿ ಹೌದು ಸರ್ ನಾವು ಬಿದ್ದ ತಕ್ಷಣ ಯಾರು ಹೇಳ್ರಿ ಆಮೇಲೆ ನಾವು ಕಾರ್ಪೊರೇಷನ್ದವರು ಆಮೇಲೆ ಇವರು ನಮ್ಮ ನಗರ ಸೇವಕರು ಹೇಳಿದ ತಕ್ಷಣ ಬಂದು ನಾವು ಪಂಚನಾಮ ಎಲ್ಲ ಮಾಡ್ಕೊಂಡು ಎಲ್ಲ ಮಾಡಿ ರಿಪೋರ್ಟ್ ನಿನ್ನೆ ಬಿದ್ದಿತ್ತು ನಿನ್ನೆ ರಿಪೋರ್ಟ್ ಮಾಡಿಬಿಟ್ಟೆ ಸೊ ಸದ್ಯ ಈಗ ಮಹಾನಗರ ಪಾಲಿಕೆ ಸದಸ್ಯರು ಸೇರಿದಂತೆ ಎಲ್ಲರೂ ಕೂಡ ಬಂದು ಏನು ಕುಟುಂಬಕ್ಕೂ ಕೂಡ ಪರಿಹಾರ ಒದಗಿಸುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಒಟ್ಟಾರೆ ಬೆಳಗಾವಿ ನಗರದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಇದರಿಂದ ಸದ್ಯ ಈಗ ಸುಮಾರು 7 ಮನೆಗಳು ಧರೆಗುರುಳಿರುವಂತದ್ದು ಅದರಲ್ಲೂ ಮುಖ್ಯವಾಗಿ 3 ಮನೆಗಳು ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂತದ್ದು ಇದರಿಂದ ಆ ಒಂದು ಕುಟುಂಬಗಳು ಇದೀಗ ಬೀದಿಗೆ ಬಿದ್ದಿರುವಂತದ್ದು ಸರ್ಕಾರ ಕೂಡ ಪರಿಹಾರ ಕೊಡುವಂತ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಕೂಡ ಭೇಟಿಯನ್ನ ನಡೆಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ತಕ್ಷಣವೇ ಅವರಿಗೆ ಪರಿಹಾರ ಕೊಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ಮಾಡ್ತಾ ಇರುವಂತದ್ದು ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ ಟಿವಿ9 ಬೆಳಗಾವಿ.